ಆಸೆಗೆ ಎಷ್ಟು ಉದ್ದವೋ ಅಷ್ಟು ಕಾಲು ಚಾಚಬೇಕು ಎಂಬ ಗಾದೆ ಮಾತಿನಂತೆ ಇಲ್ಲಿ ಒಂದು ಸರಳವಾದ ಕತೆ. ಒಂದೂರಲ್ಲಿ ಪ್ರಥಮನೊಬ್ಬ ಸಾಮಾನ್ಯ ವ್ಯಕ್ತಿ ಇದ್ದನು. ಅವನ ಬದುಕು ಮಧ್ಯಮ ವರ್ಗದ ಕುಟುಂಬದಂತೆ ಸರಳವಾಗಿತ್ತು. ತಂದೆ ಕೃಷಿಕ, ತಾಯಿ ಗೃಹಿಣಿ. ಅವರ ಜೀವನ ನಿರಾಳವಾಗಿದ್ದರೂ ಪ್ರಥಮ್ಗೆ ದೊಡ್ಡ ಕನಸುಗಳಿದ್ದವು. ಅವನು ಶೀಘ್ರ ಶ್ರೀಮಂತನಾಗಬೇಕೆಂದೇ ಬಯಸುತ್ತಿದ್ದನು. ಒಂದು ದಿನ ಪ್ರಥಮನ ಗೆಳೆಯ ಅರ್ಜುನ್ ಬೆಂಗಳೂರಿನಲ್ಲಿ ದೊಡ್ಡ ನೊಂದಿಗೆ ಕೆಲಸ ಮಾಡುತ್ತಿದ್ದ. ಅವನು ಪ್ರಥಮನಿಗೆ ಉದ್ಯಮ ಶುರು ಮಾಡುವ ಸಲಹೆ ಕೊಟ್ಟ. ನೀನು ದೊಡ್ಡ ಹೋಟೆಲ್ ತೆರೆದು ಯಶಸ್ವಿ ಆಗಬಹುದು ಎಂದನು. ಪ್ರಥಮ್ ಕೂಡಲೇ ಆಸಕ್ತಿ ತೋರಿದ. ಅವನಲ್ಲಿ ಹಣದ ಕೊರತೆ ಇದ್ದರೂ ಬಾಡಿಗೆ ಕಟ್ಟಲು ಇರುವ ಆಸೆಗಿಂತ ಹೆಚ್ಚು ಕಾಲು ಚಾಚಿದ. ಸಾಲ ಮಾಡಿ ಬೆಂಗಳೂರಿನಲ್ಲಿ ದೊಡ್ಡ ರೆಸ್ಟೋರೆಂಟ್ ತೆರೆಯಲು ನಿರ್ಧರಿಸಿದ. ಮೊದಲಿಗೆ ಪ್ರಥಮ್ನ ಹೋಟೆಲ್ ಜನಪ್ರಿಯವಾಯಿತು. ಜನರು ಅಲ್ಲಿ ಊಟ ಮಾಡಲು ಬರುತ್ತಿದ್ದರು. ಆದರೆ ಹಣಕಾಸು ನಿರ್ವಹಣೆಯಲ್ಲಿ ಅವನು ಅನುಭವಹೀನನಾಗಿದ್ದ. ಹೋಟೆಲಿಗೆ ಹೊಸ ಆಭರಣ, ಅಧಿಕ ಕಾರ್ಮಿಕರ ನೇಮಕ, ಅವನು ಅನಗತ್ಯ ವೆಚ್ಚಗಳಲ್ಲಿ ಮುಳುಗಿದ. ಕಡಿಮೆ ಸಮಯದಲ್ಲಿ ಸಾಲದ ಒತ್ತಡ ಹೆಚ್ಚಾಯಿತು. ಹೋಟೆಲಿನ ಲಾಭಕ್ಕಿಂತ ಹೆಚ್ಚು ಸಾಲದ ಬಡ್ಡಿ ಹೆಚ್ಚಾಗಿತ್ತು. ತನ್ನ ಪರಿಸ್ಥಿತಿಗೆ ತಕ್ಕಂತೆ ಜೀವಿಸದೆ ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದಕ್ಕೆ ಅವನು ಪಶ್ಚಾತ್ತಾಪ ಪಡತೊಡಗಿದ. ಕೋವಿಡ್ ಮಹಾಮಾರಿಯೂ ಬಂದು ಹೋಟೆಲಿನ ವ್ಯವಹಾರ ಕುಸಿದಿತು. ಅವನ ಆದಾಯ ಕಡಿಮೆಯಾಯಿತು. ಆದರೆ ಸಾಲದ ಒತ್ತಡ ಮುಂದುವರಿಯಿತು. ನೇರವಾಗಿರದ ದಾರಿ ಆಯ್ಕೆ ಮಾಡಿದ ಪ್ರಥಮ್ ತನ್ನ ಭರವಸೆ ಕಳೆದುಕೊಂಡನು. ಆದರೆ ಅವನ ತಂದೆ ಅವನಿಗೆ ಉಪದೇಶ ಕೊಟ್ಟರು. ಆಸೆಗೆ ಎಷ್ಟು ಉದ್ದವೋ ಅಷ್ಟು ಕಾಲು ಚಾಚಬೇಕು, ಇಲ್ಲವಾದರೆ ನೆಲಕ್ಕುರುಳಬೇಕು. ತಂದೆಯ ಮಾತು ಕೇಳಿ ಪ್ರಥಮ್ನ ತನ್ನ ಹೋಟೆಲ್ ಮುಚ್ಚಿ ಒಂದು ಸಣ್ಣ ಉಪಹಾರ ಮಳಿಗೆ ಪ್ರಾರಂಭಿಸಿದ. ಅದನ್ನು ಸದೃಢವಾಗಿ ನಡೆಸಲು ಸಮಯವಿತ್ತನು. ನಿಧಾನವಾಗಿ ಪುನಃ ಲಾಭದಾಯಕ ವೃತ್ತಿಯ ಕಡೆಗೆ ಮುನ್ನಡೆದನು. ಈ ಕಥೆಯಿಂದ ನಮಗೆ ಕಲಿಯುವ ಪಾಠ ಏನೆಂದರೆ, ನಮ್ಮ ಸ್ಥಿತಿಗೆ ತಕ್ಕಂತೆ ನಿರ್ಧಾರ ತೆಗೆದುಕೊಳ್ಳುವುದು ಮುಖ್ಯ. ಅತಿಯಾದ ಆಕಾಂಕ್ಷೆ, ಯೋಚನೆ ಇಲ್ಲದ ಉತ್ಸಾಹ ನಮ್ಮನ್ನು ಹಾಳು ಮಾಡಬಹುದು. ಪ್ರಥಮ್ನಂತೆ ನಾವು ನಮ್ಮ ಜೀವನದ ಆಸೆಗಿಗನುಗುಣವಾಗಿ ಕಾಲು ಚಾಚಬೇಕೆಂಬುದೇ ಮಾತ್ರ ಶಾಂತಿಯಾಗಿರಬಹುದು.